ಗೌರವಾನ್ವಿತ ರಾಜ್ಯಪಾಲರನ್ನ ನಾನು ನಮ್ಮ ಅಧ್ಯಕ್ಷರು ನಮ್ಮೆಲ್ಲ ಶಾಸಕರುಗಳು ಭೇಟಿ ಮಾಡಿ ನಾವೆಲ್ಲರೂ ಕೂಡ ಚುನಾಯಿತ ಪ್ರತಿನಿಧಿಗಳು, ರಾಜ್ಯದ ಜನತೆಯಿಂದ ಆಯ್ಕೆ ಆದಂತವರು. ಇವತ್ತು ಮೊನ್ನೆ ನಡೆದಂತ ಅಸೆಂಬ್ಲಿಯಲ್ಲಿ ಅವರ ಪಾರ್ಟಿಯ ಮಿನಿಸ್ಟರು ರಾಜಣ್ಣ ಅವರದು ಸಿಡಿ ಬಂದಿದೆ ಅಂತೇಳಿ ಅವರೇ ಅಂಗಲಾಚಿ ವಿಧಾನಸಭೆಯಲ್ಲಿ ಮಾತಾಡಿದ್ದನ್ನ ನಾವು ವಿರೋಧ ಪಕ್ಷವಾಗಿ, ಅದರ ಜೊತೆಗೆ 4% ಮುಸ್ಲಿಮರ ಮೀಸಲಾತಿ ಏನಿದೆ ಅದು ಸಂವಿಧಾನಕ್ಕೆ ವಿರೋಧ. ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಮತೀಯ ಆಧಾರದಲ್ಲಿ, ಧರ್ಮದ ಆಧಾರದಲ್ಲಿ ಮೀಸಲಾತಿಯನ್ನ ಕೊಡೋದು ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಆದ್ರೆ ಮತೀಯ ಆಧಾರದಲ್ಲಿ, ಧರ್ಮದ ಆಧಾರದಲ್ಲಿ ಮೀಸಲಾತಿಯನ್ನ 4% ಕೊಟ್ಟಿದ್ದಾರೆ. ಇದು ಎರಡು ವಿಚಾರಗಳನ್ನ ಇಟ್ಟುಕೊಂಡು ನಾವು ಹೋರಾಟವನ್ನ ಮಾಡಿದ್ರಿ. ಸ್ಪೀಕರ್ ಅವರು ಕಾಂಗ್ರೆಸ್ ಸರ್ಕಾರ ನಮ್ಮ 18 ಜನ ಗೌರವಾನ್ವಿತ ಶಾಸಕರನ್ನ 6 ತಿಂಗಳ ಕಾಲ ಸಸ್ಪೆಂಡ್ ಮಾಡಿರುವಂತದ್ದು ಪ್ರಜಾಪ್ರಭುತ್ವದ ವಿರೋಧಿ ನೆಲೆ. ಕಾಂಗ್ರೆಸ್ ಸರ್ಕಾರ ಈ ದೇಶದ ಮೇಲೆ ಎಮರ್ಜೆನ್ಸಿಯನ್ನ ತಂದು, ಕರಾಳ ಕಾಯ್ದೆಯನ್ನ ತಂದು ಪ್ರಜಾಪ್ರಭುತ್ವವನ್ನ ಅಡಗಿಸಿದ್ದನ್ನ ನಾವು ನೋಡಿದೀವಿ. ಆದ್ರೆ ನಮ್ಮ ಹಕ್ಕು ಇದು, ವಿಧಾನಸಭೆ ನಮ್ಮ ಹಕ್ಕು. ಜನ ನಮ್ಮನ್ನ ಆಯ್ಕೆ ಮಾಡಿರೋದು ವಿಧಾನಸಭೆಯಲ್ಲಿ ಮಾತಾಡಿ ಅಂತ ಹೇಳಿ. ಆ ಮಾತಾಡೋದನ್ನೇ ನೀವು ರದ್ದು ಮಾಡಿದ್ರೆ ಮತ್ತು ಕಮಿಟಿಗಳು ಎಲ್ಲ ಇಲಾಖೆಗಳಲ್ಲಿ ಸರಿಯಾಗಿ ಕಾರ್ಯ ನಡೀತಾ ಇದೆ ಅಂತ ಪರಿಶೀಲನೆ ಮಾಡುವಂಥದ್ದು ಕಮಿಟಿಯ ಒಂದು ನೀತಿ ನಿಯಮ, ಕರ್ತವ್ಯ. ಅದಕ್ಕೂ ಅಡ್ಡಿ ಮಾಡುವಂಥದ್ದು ಅಂದ್ರೆ ನಮ್ಮ ದಿನನಿತ್ಯದ ಪ್ರಜಾಪ್ರಭುತ್ವದ ನೆಲೆಯಲ್ಲಿ ದಿನನಿತ್ಯದ ಕೆಲಸ ಮಾಡುವಂಥದ್ದಕ್ಕೆ ಅಡ್ಡಿಪಡಿಸುವಂಥದ್ದು ಅದು ಸಂವಿಧಾನದ ವಿರೋಧಿ ನಡೆ ಆಗ್ತದೆ. ಆ ದೃಷ್ಟಿಯಿಂದ ನಾವು ಈಗಾಗಲೇ ಸ್ಪೀಕರ್ ಅವರಿಗೆ ಭೇಟಿ ಮಾಡಿ ಸದನದಲ್ಲಾಗಿರುವಂತ ಘಟನೆ ಅದನ್ನ ನೀವು ಸ್ಪೋರ್ಟಿವ್ ಆಗಿ ತಗೊಬೇಕು. ಇದಕ್ಕಿಂತ ಹಿಂದೆ ನೀವು ದೊಡ್ಡ ಸ್ಪೀಕರ್ನೇ ಬಟ್ಟೆ ಹರಿದಾಕಿದ್ದೀರಾ, ಗಲಾಟೆ ಮಾಡಿದ್ದೀರಾ, ಬಾಗಿಲೆಲ್ಲ ಹೊಡೆದಾಕಿದ್ದೀರಾ ಸಿದ್ದರಾಮಯ್ಯನವರು. ಆಗ್ಲೇ ನಾವು ಪ್ರಜಾಪ್ರಭುತ್ವದ ರೀತಿ ನಾವು ನಡ್ಕೊಂಡಿದ್ದೀರಿ. ಆದ್ರೆ ನೀವು ಪ್ರಜಾಪ್ರಭುತ್ವದ ರೀತಿ ನಡ್ಕೊಂತ ಇಲ್ಲ ಅನ್ನೋದನ್ನು ಮನವಿ ಮಾಡಿದಿರಿ. ಮತ್ತೆ ನಮ್ದೇನಾದ್ರೂ ಆ ತರದ ಘಟನೆ ಆಗಿದ್ರೆ ನೀವು ಅಲ್ಲಿನೇ ಅದನ್ನ ಮುಗಿಸ್ಬೇಕು ಅನ್ನೋ ಮಾತನ್ನು ನಾವ್ ಹೇಳಿದಿರಿ. ಅದನ್ನ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಿನ್ನೆನೂ ಕೂಡ ನಾನು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ದೀನಿ. ಇದು ಪ್ರಜಾಪ್ರಭುತ್ವ ವಿರೋಧಿ ನಡೆ ಆಗುತ್ತೆ. ಸದನದಲ್ಲಿ ಆಡಳಿತ ಪಕ್ಷ ಎಷ್ಟು ಮುಖ್ಯನೋ ವಿರೋಧ ಪಕ್ಷ ಅದಕ್ಕಿಂತ ಹೆಚ್ಚು ಮುಖ್ಯ. ಅದರಿಂದ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದಲ್ಲಿ ಈ ತರ ಸಸ್ಪೆಂಡ್ ಮಾಡೋದು ವಿರೋಧ ಪಕ್ಷದವ್ರನ್ನ ಅದು ಅನ್ಯಾಯ ಅನ್ನೋ ಮಾತನ್ನು ಹೇಳಿದ್ದೀನಿ. ಅವರು ಕೂಡ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಲಾ ಮಿನಿಸ್ಟರ್ ಜೊತೆನು ನಾನು ನಮ್ಮ ಅಧ್ಯಕ್ಷರು ಇಬ್ರು ಕೂಡ ಲಾ ಮಿನಿಸ್ಟರ್ ಜೊತೆನೂ ನಾವು ಮಾತಾಡಿದ್ದೀವಿ. ನಮ್ಮೆಲ್ಲ 18 ಜನರ ಒಂದು 6 ತಿಂಗಳ ಏನು ಸಸ್ಪೆಂಡ್ ಮಾಡಿದಾರ ಅದನ್ನ ವಾಪಸ್ ಪಡಿಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ರಾಜ್ಯದ ಮುಖ್ಯಸ್ಥರಾದಂತ ಗೌರವಾನ್ವಿತ ರಾಜ್ಯಪಾಲರನ್ನ ಭೇಟಿ ಮಾಡಿ ಸುಮಾರು 15 ನಿಮಿಷಗಳ ಕಾಲ ಚರ್ಚೆ ಮಾಡಿದಿರಿ. ಸಂವಿಧಾನದ ಆಶಯಗಳನ್ನು ಹೇಳಿದಿರಿ, ಕೋರ್ಟ್ ಆದೇಶಗಳನ್ನ ಹೇಳಿದಿರಿ, ಇವೆಲ್ಲವನ್ನ ಗಮನ ತಂದಿದ್ದೀರಿ. ಅವರು ಇಮಿಡಿಯೇಟ್ ಆಗಿ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೀತೀನಿ ಮತ್ತು ಸಂಬಂಧಪಟ್ಟಂತ ಮಂತ್ರಿಗಳ ಜೊತೆ ನಾನು ಸ್ಪೀಕರ್ ಜೊತೆ ಇಮಿಡಿಯೇಟ್ ಆಗಿ ಇವತ್ತೇ ನಾನು ಮಾತಾಡ್ತೀನಿ ಅನ್ನೋ ಪಾಸಿಟಿವ್ ಆಗಿ ಹೇಳಿದ್ದಾರೆ. ಡೆಮೋಕ್ರಸಿಯಲ್ಲಿ ಇವೆಲ್ಲ ನಡೀತಾ ಇರೋದೆ, ಇದಕ್ಕಿಂತ ದೊಡ್ಡ ಘಟನೆಗಳಾಗಿದೆ. ಆದ್ರೆ ಸಸ್ಪೆಂಡ್ ಮಾಡುವಂಥದ್ದು 6 ತಿಂಗಳು ಮಾಡುವಂಥದ್ದು ಸರಿಯಲ್ಲ. ಆ ಒಂದು ಸದನಕ್ಕಷ್ಟೇ ಸೀಮಿತ ಆಗ್ಬೇಕಾಗಿತ್ತು ಅನ್ನೋ ಮಾತನ್ನು ಹೇಳಿದ್ದಾರೆ. ಇವೆಲ್ಲನೂ ಕೂಡ ನಾವೆಲ್ಲ ನಮ್ಮ ಶಾಸಕರು ಮಾತಾಡಿ ಗವರ್ನರ್ ಅವರಿಗೆ ಮನವಿ ಕೊಟ್ಟಿದ್ರಿ. ಅವರು ಅದನ್ನ ಸರ್ಕಾರಕ್ಕೆ ಮುಟ್ಟಿಸಿ ಈ 18 ಜನ ಶಾಸಕರಿಗೆ ಮತ್ತು ಬಿಜೆಪಿಯ ಶಾಸಕರಿಗೆ ಒಂದು ನ್ಯಾಯ ಕೊಡ್ತಾರೆ ಅನ್ನೋ ವಿಶ್ವಾಸ ಗವರ್ನರ್ ಆಫೀಸಿಂದ ದೊರಕಿದೆ.